ದುಷ್ಟ ಸ್ವಪ್ನಗಳು ಬಿದ್ದು ಕೆಲವರು ಗಾಬರಿ ಆಗ್ಬಿಡ್ತಾರೆ. ಕೆಲವರೇನೆ ಎಲ್ರು, ನಾನು ಕೂಡ. ಸೊ ದುಷ್ಟ ಸ್ವಪ್ನ ಕೆಲವರಿಗೆ ದುಸ್ವಪ್ನ ಅಂತ ಏನಾಗುತ್ತೆ ಅದು ನಡೆದು ಬಿಡುತ್ತೆ. ಬಿದ್ದಿತ್ತು ಗುರುಗಳೇ, ಹಿಂಗಾಗ್ಬಿಡುತ್ತೇನೋ ಮತ್ತೆ ಏನೋ ಒಂದು ಭಯ, ಆತಂಕ, ಈ ತರದ ತೊಳಲಾಟದಲ್ಲಿರೋರಿಗೆ, ನನಗೂ ನನ್ನಪ್ಪ ಕೆಲವೊಂದು ಕಾರ್ಯಕ್ಷೇತ್ರ ಬದಲಾವಣೆಗಳು ಇನ್ನೊಂದು ಆಗುವಾಗ ದುಸ್ವಪ್ನ ಮಾತಾಡುತ್ತೆ, ಬರುತ್ತೆ. ಏನಪ್ಪಾ ಆಗ ಆ ದುಸ್ವಪ್ನ ದೋಷ ಹೋಗಲು ಒಂದು ಅದ್ಭುತವಾದ ಪರಿಷ್ಕಾರ ಇದೆ. ತುಂಬಾ ಸಿಂಪಲ್, ತುಂಬಾ ಸಿಂಪಲ್. ದುಸ್ವಪ್ನದಿಂದ ಎದ್ದು ಬಿಟ್ರೆ ಗಾಬರಿ ಆಗ್ಬಿಟ್ಟು ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಒಂದು 11 ಬಾರಿ ಈ ರೀತಿ ಅಂದ್ಕೊಳ್ಳಿ, ಗೋಮಾತ 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 ಗೋಮಾತ. ಗೋವನ್ನ ನೆನೆಸ್ಕೊಳ್ಳಿ, ಕಾಮಧೇನು, ನಂದಿನಿ, ಈ ತರ. ಅದು ಸರಿ ಇಲ್ಲ, ಗೋಮಾತ ಗೋಮಾತ ಅಂತ 11 ಬಾರಿ. ಇದು ನಾನು ಹೇಳಿರೋದಿಲ್ಲ, ವೈದಿಕವಾಗಿ ಹುಡ್ಕೊಂಡ್ ಬಂದಿದ್ದಾನೆ. ಮಾರ್ಕಂಡೇಯ ಮುನಿಗಳು ಧರ್ಮರಾಯರಿಗೆ ಹೇಳಿದ್ದು, ಆ ವನವಾಸದಲ್ಲಿದ್ದಾಗ ನನಗೆ ಈ ತರ ದುಸ್ವಪ್ನಗಳು ಆಗಾಗ ಬೀಳ್ತಿರುತ್ತೆ ಅಂದ್ರೆ, ಯಾಕೆ ಯೋಚನೆ ಮಾಡ್ತೀಯ, ಗೋಮಾತ ಅನ್ಕೋ, ಎಲ್ಲದಕ್ಕಿಂತಲೂ ಶ್ರೇಷ್ಠ ಧರ್ಮರಾಯ. ಆ ದುಸ್ವಪ್ನ ದೋಷ ಹೊರಟೋಗುತ್ತೆ. ತುಂಬಾ ದೊಡ್ಡದಾದಂಥದ್ದು. ಕೆಲವು ಧರ್ಮ ದಾರಿಯಲ್ಲಿರೋರಿಗೆ ಮುಂದಕ್ಕಾಗೋದು ಸ್ವಪ್ನ ಮುಖೇನ ತೋರಿಸ್ಕೊಡ್ತಕ್ಕಂಥದ್ದಾಗುತ್ತೆ. ಸ್ವಪ್ನ ಮುಖೇನ ತೋರಿಸಿಕೊಡುತ್ತದೆ. ದುಸ್ವಪ್ನ ದೋಷಕ್ಕೆ ಗೋಮಾತ ಗೋಮಾತ ಗೋಮಾತ. ಎದ್ದು ಬಿಡಿ, ಹಾಸಿಗೆಯಿಂದ ಎದ್ದು ಈ ಕಡೆ ಬಂದು ಒಂದು ಲೋಟ ನೀರು ಕುಡಿದು ಪಾಯ್ಖಾನೆ ಟಾಯ್ಲೆಟ್ಗೆ ಹೋಗ್ಬಿಟ್ಟು ಕೈ ತೊಳ್ಕೊಂಡು ಮನಸ್ಸಿನಲ್ಲೇ ಅಲ್ಲಿವರೆಗೂ ಗೋಮಾತ ಗೋಮಾತ ಗೋಮಾತ. ಏನೂ ಆಗೋಲ್ಲ, ಕೆಟ್ಟದ್ದಾಗಲ್ಲ, ತೀರಾ ಕೆಟ್ಟದ್ದಾಗಲ್ಲ. ಒಂಚೂರು ಈ ತರ ಉಜ್ಕೊಂಡು ಹೋಗ್ಬೋದು, ಕೆಲವ್ರಿಗೆ ಮಾತ್ರ. ಅದನ್ನ ಈ ಗೋಮಾತ ಅನ್ನತಕ್ಕಂಥ ಒಂದೇ ಒಂದು ಮಾತು ತಡೆದು ನಿಲ್ಲಿಸುತ್ತದೆ. ಅದಷ್ಟೇ ಅಲ್ಲ, ಬೆಳಿಗ್ಗೆ ಎದ್ದ ಮೇಲೆ ನಿಮಗ್ ಶಕ್ತಿ ಇದ್ದರೆ ಎಲ್ಲಿಯಾದರೂ ಪವಿತ್ರ ಸ್ನಾನ ಆಗಬೇಕು ಅಂತ ಹೇಳ್ತೀವಿ. ಸ್ನಾನಗಳಲ್ಲಿ ಅತ್ಯಂತ ಶ್ರೇಷ್ಠ ಸ್ನಾನ ಪವಿತ್ರ ಸ್ನಾನ. ಯಾಕೋ ಮೈಯೆಲ್ಲ ಬೇವತ್ ಬಿಟ್ಟಿದೆ, ಏನೋ ಅಪವಿತ್ರ ಆಗ್ಬಿಟ್ಟಿದೆ ಈ ಸ್ವಪ್ನದಿಂದ. ಏನೋ ಮನಸ್ಸು ಮೈಲಿಗೆ ಆಗ್ಬಿಟ್ಟಿದೆ, ದೇಹ ಮೈಲಿಗೆ ಅನ್ನತಕ್ಕಂಥದ್ದು ಬಂದ್ಬಿಟ್ಟಿದೆ. ಗೊತ್ತಿಲ್ಲ, ನಾವೆಲ್ಲ ಮನುಷ್ಯರುಗಳು. ತಿಳಿಯದೆಯೋ ಯಾವುದೋ ಜಾಗ, ಯಾವುದೋ ಪರಿಸರ, ಎಲ್ಲೋ ಪ್ರಸಾದ, ಇನ್ನೊಂದು ಏನೋ ಆಗಿದೆ. ನಾನು ಪವಿತ್ರಳಾಗಿಲ್ಲ, ನನ್ನ ಮನಸ್ಸು ಪವಿತ್ರ ಇಲ್ಲ ಗುರುಗಳೇ. ಏನೋ ಕೆಟ್ಟದಾಗ್ಬಿಟ್ಟಿದೆ, ಏನೋ ಒಂಥರ ಕಳವದ ಆಗ್ತಿದೆ, ಏನೋ ಒಂಥರ ದಾರಿ ತಪ್ಪಿದೆ. ಈ ಸ್ವಪ್ನದಿಂದಲ್ಲ, ಬೇರೆ ರೀತಿಯಿಂದಲೂ ಕೂಡ ಆಗ್ಬಿಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನೋಡಿ, ಎರಡಕ್ಕೂ ಸೇರಿಸಿ ಹೇಳೋದು ಮಾರ್ಕಂಡೇಯ ಮಹಾಮುನಿಗಳು. ಎಲ್ಲಿಯಾದ್ರೂ ಹಸುವಿನ ಒಂದಷ್ಟು ಗೋಮಯವನ್ನ ತಂದು ನೀರಿನಲ್ಲಿ ಕಲಿಸಿ ಸ್ನಾನ ಮಾಡಬೇಕಂತೆ. ನೋಡಿ, ಆ ಒಂದು ಅಪವಿತ್ರ ಅನ್ನತಕ್ಕಂಥದ್ದು ಪವಿತ್ರವಾಗಿಬಿಡುತ್ತದೆ. ನಮ್ಮ ಮನಸ್ಸು, ದೇಹ, ಬುದ್ಧಿ, ಆಲೋಚನೆ, ಚಿಂತನೆ, ಮಂಥನೆ, ಅದು ನಮಗೆ ಪವಿತ್ರ ಸ್ನಾನವಾಗಿ ಮಾರ್ಪಾಟ ಆಗತಕ್ಕಂಥದ್ದಾಗುತ್ತದೆ. That's the beauty.